ಎಚ್ಚರ. ಸೆಕ್ಸ್ ಲೈಫ್ ಹಾಳು ಮಾಡುತ್ತೆ. ಟೋಕೋಫೋಬಿಯಾ. ಜೀವನದಲ್ಲಿ ಸೆಕ್ಸ್ ಅನ್ನೋದು ನಿರ್ಣಾಯಕವಾಗಿದೆ. ಸಂತಾನೋತ್ಪತ್ತಿಗೆ ಇದು ಅಗತ್ಯವೂ ಹೌದು. ಆದರೆ ಎಲ್ಲರ ಸೆಕ್ಸ್ ಲೈಫ್ ಆರಾಮದಾಯಕವಾಗಿರುವುದಿಲ್ಲ. ಅದರಲ್ಲೂ ಟೋಕೋಫೋಬಿಯಾ ಸೆಕ್ಸ್ ಲೈಫ್ ಹಾಳು ಮಾಡುತ್ತೆ. ಏನಿದು? ಖುಷಿ ತರುವ ಲೈಂಗಿಕ ಕ್ರಿಯೆಯಲ್ಲೂ ಹಲವರು ಸಮಸ್ಯೆ ಅನುಭವಿಸುತ್ತಿರುತ್ತಾರೆ. ಹೀಗಾಗಿಯೇ ಕೆಲ ಪುರುಷರು, ಮಹಿಳೆಯರು ಸೆಕ್ಸ್ ಎಂದರೆ ಹಿಂಜರಿಯುತ್ತಾರೆ. ಈ ಭಯವನ್ನು ಸಾಮಾನ್ಯವಾಗಿ ಟೋಕೋಫೋಬಿಯಾ ಎಂದು ಕರೆಯಲಾಗುತ್ತದೆ. ಗರ್ಭಧಾರಣೆಯ ಭಯ ಮತ್ತು ಗರ್ಭಿಣಿಯಾಗಬೇಕೆಂಬ ಬಯಕೆ ಕೂಡ ಲೈಂಗಿಕ ಕ್ರಿಯೆಯನ್ನು ಹೇಗೆ ಅನುಸರಿಸುತ್ತೀರಿ ಎಂಬುದರ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು. ಲೈಂಗಿಕ ಸಂಭೋಗದ ಸಮಯದಲ್ಲಿ ನಿಮ್ಮ ಗಮನವು ಸಂತೋಷವಾಗಿರದಿದ್ದರೆ ಕಾಮವು ಸಮಯದೊಂದಿಗೆ ಕಡಿಮೆಯಾಗುತ್ತದೆ. ಅಂತಿಮವಾಗಿ ಇದು ಅತೃಪ್ತ ಲೈಂಗಿಕ ಜೀವನದ ಕಾರಣದಿಂದಾಗಿ ಕಡಿಮೆ ಬಯಕೆ, ಲೈಂಗಿಕತೆಯಲ್ಲಿ ನಿರಾಸಕ್ತಿ ಮತ್ತು ಪಾಲುದಾರರೊಂದಿಗೆ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಗರ್ಭಿಣಿಯಾಗಲು ಪ್ರಯತ್ನಿಸುತ್ತಿರುವ ದಂಪತಿಗಳು ಮತ್ತು ಗರ್ಭಪಾತವನ್ನು ತಪ್ಪಿಸುವ ದಂಪತಿಗಳ ಮೇಲೆ ಇದು ಹೆಚ್ಚು ಪರಿಣಾಮ ಬೀರಬಹುದು ಎಂದು ತಜ್ಞರು ಹೇಳುತ್ತಾರೆ. ಸೆಕ್ಸ್ ಮಾಡುವಾಗ ಉಂಟಾಗುವ ಆತಂಕದಿಂದ ಒತ್ತಡದ ಹಾರ್ಮೋನು ಬಿಡುಗಡೆ. ಒತ್ತಡ ಅಥವಾ ಆತಂಕವು ದೇಹದಲ್ಲಿ ಒತ್ತಡದ ಹಾರ್ಮೋನ್ಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ಇದು ನಿಮ್ಮ ಹೈಪೋಥಾಲಾಮಿಕ್ ಪಿಟ್ಯೂಟರಿ ಅಂಡಾಶಯ ಅಕ್ಷ ಮತ್ತು ಸಂತಾನೋತ್ಪತ್ತಿ ಕಾರ್ಯಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು ಕೆಟ್ಟ ಸರಪಳಿಯಾಗುತ್ತದೆ. ವೈಜ್ಞಾನಿಕವಾಗಿ ಹೇಳುವುದಾದರೆ, ನೀವು ಲೈಂಗಿಕ ಸಂಭೋಗದ ಪರಿಣಾಮಗಳ ಬಗ್ಗೆ ಯೋಚಿಸುತ್ತಿರುವಾಗ ನಿಮ್ಮ ದೇಹವು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುವ ಬದಲು ಒತ್ತಡವನ್ನು ಉಂಟುಮಾಡುವ ಅಥವಾ ನ್ಯೂರೋಎಂಡೋಕ್ರೈನ್ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ. ಮತ್ತು ಪರಿಣಾಮವಾಗಿ ನೀವು ಕಡಿಮೆ ಪ್ರಚೋದನೆಯನ್ನು ಅನುಭವಿಸುತ್ತೀರಿ. ಇದು ಯೋನಿ ಶುಷ್ಕತೆ ಮತ್ತು ಸಾಕಷ್ಟು ನಯಗೊಳಿಸುವಿಕೆಯ ಕೊರತೆಗೆ ಕಾರಣವಾಗಬಹುದು. ಇದು ಪರಿಣಾಮವಾಗಿ ನೋವಿನ ಅಥವಾ ಆನಂದದಾಯಕವಲ್ಲದ ಲೈಂಗಿಕ ಸಂಭೋಗಕ್ಕೆ ಕಾರಣವಾಗುತ್ತದೆ. ವಿಪರೀತ ಸಂದರ್ಭಗಳಲ್ಲಿ ಗರ್ಭಿಣಿ ಪ್ರೆಗ್ನೆಂಟ್ ಯಾಗುವ ಈ ನಿರಂತರ ಭಯವು ಯೋನಿಸ್ಮಸ್ ಎಂಬ ಹೆಚ್ಚು ತೀವ್ರವಾದ ಸ್ಥಿತಿಯನ್ನು ಉಂಟುಮಾಡಬಹುದು. ಸಾಮಾನ್ಯ ಪದಗಳ ಪ್ರಕಾರ ಇದು ಕೇವಲ ಯೋನಿಯ ಸುತ್ತಲಿನ ಸ್ನಾಯುಗಳ ಅನೈಚ್ಛಿಕ ಸಂಕೋಚನವಾಗಿದೆ. ಇದು ಭೇದಿಸುವ ಲೈಂಗಿಕತೆಯನ್ನು ನೋವಿನ ಅನುಭವವನ್ನಾಗಿ ಮಾಡುತ್ತದೆ. ಇಂಡಸ್ಟ್ರಿಯಲ್ ಸೈಕಿಯಾಟ್ರಿ ಜರ್ನಲ್ ಪ್ರಕಾರ ಗರ್ಭಾವಸ್ಥೆಯ ಭಯವನ್ನು ಟೋಕೋಫೋಬಿಯಾ ಎಂದು ಕರೆಯಲಾಗುತ್ತದೆ. ದಂಪತಿಗಳು ಲೈಂಗಿಕ ಜೀವನವನ್ನು ಹೇಗೆ ಸುಧಾರಿಸಬೇಕು? 1. ಸ್ವಾಭಾವಿಕವಾಗಿರಿ. ಅನ್ಯೋನ್ಯತೆಯ ವಿಚಾರದಲ್ಲಿ ದಂಪತಿಗಳು ಸ್ವಾಭಾವಿಕತೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು. ಅದು ಇಬ್ಬರಿಗೂ ಸಾಕಷ್ಟು ಉತ್ತಮವಾದ ಲೈಂಗಿಕ ಅನುಭವಕ್ಕೆ ಕಾರಣವಾಗಬಹುದು. ಲೈಂಗಿಕ ಕ್ರಿಯೆಯ ಸೆಕ್ಸ್ ಅನುಭವದಲ್ಲಿ ಸಂತೋಷದ ಭಾವದಿಂದ ಇರುವುದು ಮುಖ್ಯ. 2. ಪರಿಹಾರಗಳನ್ನು ಹುಡುಕಲು ಪ್ರಯತ್ನಿಸಿ. ದಂಪತಿಗಳು ಈಗಾಗಲೇ ಫಲವತ್ತತೆಯ ಫರ್ಟಿಲಿಟಿ ಸಮಸ್ಯೆಗಳಿಂದ ಗರ್ಭಿಣಿಯಾಗಲು ಹೆಣಗಾಡುತ್ತಿದ್ದರೆ ಅಥವಾ ಗರ್ಭಧಾರಣೆಯ ಚಿಕಿತ್ಸೆಗೆ ಒಳಗಾಗುತ್ತಿದ್ದರೆ ಅನೇಕ ಬಾರಿ ಲೈಂಗಿಕ ಕ್ರಿಯೆ ಕಷ್ಟಕರವಾಗಿರುತ್ತದೆ. ಇವೆಲ್ಲವೂ ಹೆಚ್ಚಿನ ಒತ್ತಡ ಪ್ರೆಷರ್ ವನ್ನು ಸೃಷ್ಟಿಸುತ್ತವೆ. ಹೀಗಾಗಿ ಸಮಸ್ಯೆಗೆ ಪರಿಹಾರವನ್ನು ಹುಡುಕಲು ಪ್ರಯತ್ನಿಸಿ. ಬದಲಿಗೆ ಸಮಸ್ಯೆಯ ಪ್ರಭಾವ ಲೈಂಗಿಕ ಜೀವನದ ಮೇಲಾಗಲು ಬಿಡಬೇಡಿ. ನಿಮ್ಮ ಸ್ವಂತ ಭಯ ಮತ್ತು ಲೈಂಗಿಕ ಬಯಕೆಗಳನ್ನು ನಿಭಾಯಿಸುವುದರ ಹೊರತಾಗಿ ನಿಮ್ಮ ಆತಂಕಗಳು, ಅನುಭವಗಳು, ಹೊಂದಾಣಿಕೆ, ಹೋಲಿಕೆಗಳು ಮತ್ತು ವ್ಯಾಖ್ಯಾನಗಳಿಗೆ ಸಂಬಂಧಿಸಿದ ದೊಡ್ಡ ಆಲೋಚನಾ ಪ್ರಕ್ರಿಯೆಗಳನ್ನು ಅರ್ಥಮಾಡಿಕೊಳ್ಳಲು ನೀವು ಪ್ರಯತ್ನಿಸಬಹುದು. 3. ಪರಸ್ಪರ ಬೆಂಬಲ ನೀಡಿ. ಲೈಂಗಿಕ ಜೀವನದಲ್ಲಿ ಯಾವುದೇ ಸಮಸ್ಯೆಯಿದ್ದರೂ ಪರಸ್ಪರ ಬೆಂಬಲ ನೀಡುವುದು ಮುಖ್ಯ. ಅದೆಷ್ಟೇ ಸಮಸ್ಯೆಗಳಿದ್ದರೂ ನೀವು ಒಟ್ಟಿಗೆ ಎದುರಿಸಿದರೆ ನಿರಾಶೆ ಹೊಂದುವುದನ್ನು ತಪ್ಪಿಸಬಹುದು. 4. ಮುಕ್ತವಾಗಿ ಮಾತನಾಡಿ. ನಿಮ್ಮ ಮನಸ್ಸಿನಲ್ಲಿ ಒತ್ತಡವನ್ನು ಉಂಟುಮಾಡುವ ಕೆಲವು ವಿಷಯವಿದೆ ಎಂದು ನೀವು ಭಾವಿಸಿದರೆ ಅದನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಗರ್ಭಾವಸ್ಥೆಯ ಬಗ್ಗೆ ಭಯವಿದ್ದರೂ, ಮಾನಸಿಕ ಒತ್ತಡವಿದ್ದರೂ ಅದನ್ನು ಹೇಳಿಕೊಳ್ಳಬಹುದು.